ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಗೆ ನಾನು ವೆಬ್ಸೈಟ್ ಬಗ್ಗೆ ಐಡಿಯಾನ ನಾನು ಆಲ್ರೆಡಿ ಪಾರ್ಟ್ 1 ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೀವು ಏನು ವೆಬ್ಸೈಟ್ ಅಂತಂದರೆ ಏನು, ಅದನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಎಲ್ಲಿ ಕ್ರಿಯೇಟ್ ಮಾಡಬೇಕು, ಎಷ್ಟು ದುಡ್ಡು ಎಲ್ಲವೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಪಾರ್ಟ್ 1 ವಿಡಿಯೋ ಇನ್ನೂ ಯಾರು ನೋಡಿಲ್ಲ, ಐ ಕಾರ್ಡಲ್ಲಿ ಹಾಕಿರ್ತೀನಿ. ಸೊ ನೋಡಿ, ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ನಾನು ನಿಮಗೆ ಒಂದು ವೆಬ್ಸೈಟ್ನ ನೀವು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ನಾನು ಬ್ಲಾಗ್ ಸ್ಪಾಟಲ್ಲಿ ಕ್ರಿಯೇಟ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ನಂದು ವೆಬ್ಸೈಟ್ ಇದೆಯಲ್ಲ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, www.luckylikesh.com ಅಂತ. ಆ ಒಂದು ವೆಬ್ಸೈಟ್ನ ನಾನು ಕ್ರಿಯೇಟ್ ಮಾಡಿರೋದು ಬ್ಲಾಗ್ ಸ್ಪಾಟಲ್ಲಿ, ಆಯಿತಾ. ನೀವು ಅದೇ ಥರ ವರ್ಡ್ ಪ್ರೆಸ್ಸಲ್ಲೂ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಬಟ್ ನಾನು ಬ್ಲಾಗ್ ಸ್ಪಾಟ್ನ ನಾನು ಚೂಸ್ ಮಾಡಿಕೊಂಡೆ, ಯಾಕೆಂದರೆ ಬ್ಲಾಗ್ ಸ್ಪಾಟಲ್ಲಿ ನೀವು ಫ್ರೀಯಾಗಿ ಕ್ರಿಯೇಟ್ ಮಾಡ್ಬೋದು, ಆಯಿತಾ. ಅದಕ್ಕೋಸ್ಕರ ನಾನು ಬ್ಲಾಗ್ ಸ್ಪಾಟ್ನ ಚೂಸ್ ಮಾಡಿಕೊಂಡೆ. ಸೊ ಆದ್ದರಿಂದ ಇವತ್ತು ನಾನು ನಿಮಗೆ ಬ್ಲಾಗ್ ಸ್ಪಾಟಲ್ಲಿ ನೀವು ನಂತರ ವೆಬ್ಸೈಟ್ನ ನೀವು ಯಾವ ಥರ ಕ್ರಿಯೇಟ್ ಮಾಡೋದು, ಬ್ಲಾಗ್ ಯಾವ ಥರ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ. ಇದರಲ್ಲಿ ಲೈವ್ ಆಗಿ ನಾನು ನಿಮಗೆ ಕ್ರಿಯೇಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ಒಂಥರ ಥಿಯರಿ ಕ್ಲಾಸ್ ಆಗಿತ್ತು, ನನಗೆ ಯಾರೋ ಕಮೆಂಟ್ ಮಾಡಿದರು ಆ ಥರ. ಬಟ್ ಇವತ್ತು ಪ್ರಾಕ್ಟಿಕಲ್ ಆಗಿರುತ್ತೆ. ಓಕೆ, ಸೊ ವೀಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ಥರ ಒಂದು ಲೈಕ್ ಮಾಡಿ ಗೈಸ್. ಸೊ ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಹೋಗಿ ತೋರಿಸ್ಕೊಡ್ತೀನಿ ಗೈಸ್. ಇವಾಗ ನಾನು ನಿಮಗೆ ನಂತರ ನೀವು ವೆಬ್ಸೈಟ್ನ ಯಾವ ಥರ ಓಪನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ನೀವು ಬ್ಲಾಗರಲ್ಲಿ ನೀವು ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಆವಾಗ ಮಾತ್ರ ನೀವು ಈ ಥರ ಒಂದು ಪೋಸ್ಟ್ಗಳೆಲ್ಲ ಹಾಕೋದಕ್ಕೆ ಸಾಧ್ಯ. ಇವಾಗ ನನ್ನ ವೆಬ್ಸೈಟ್ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಪೋಸ್ಟ್ಗಳೆಲ್ಲ ನೀವು ಹಾಕೋಕ್ಕೆ ಸಾಧ್ಯ, ಆಯಿತಾ. ಇವಾಗ ನೀವು ಫಸ್ಟು ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಫಸ್ಟು ಒಂದು ಜಿಮೇಲ್ ಅಕೌಂಟ್ ಇರಬೇಕು. ಸೊ ನಾನಿವಾಗ ಒಂದು ಹೊಸ ಜಿಮೇಲ್ ಅಕೌಂಟ್ ನಿಮಗೆ ತೋರಿಸೋದಕ್ಕೆ ಅಂತ ಒಂದು ಸುಮ್ಮನೆ ಡೆಮೋ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀನಿ. ಈ ಒಂದು ಅಕೌಂಟಿಂದ ನಾನಿವಾಗ ಬ್ಲಾಗಲ್ಲಿ ಅಕೌಂಟ್ನ ಓಪನ್ ಮಾಡೋ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ಸೊ ಯೂಟ್ಯೂಬ್ದು ಇದಕ್ಕೂ ಎಲ್ಲ ಲಿಂಕ್ ಮಾಡೋಕ್ಕೆ ಹೋಗ್ಬೇಡಿ, ಇದಕ್ಕೆ ಸಪ್ರೇಟ್ ಒಂದು ಮೇಲ್ ಐ ಡಿನ ಮೇಂಟೈನ್ ಮಾಡಿ. ಸೊ ಇವಾಗ ನಾನು ಸುಮ್ಮನೆ ನಿಮ್ಗೆ ತೋರಿಸೋಕ್ಕೆ ಅಂತ ಒಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಸೊ ಇವಾಗ ಬ್ಲಾಗಲ್ಲಿ ಅಕೌಂಟ್ನ ಓಪನ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಓಕೆ, ಸೊ ಇವಾಗ ಗೈಸ್ ನೀವೇನು ಮಾಡಬೇಕು, ಗೂಗಲ್ಗೆ ಹೋಗಬೇಕು. ಗೂಗಲ್ಗೆ ಹೋಗ್ಬಿಟ್ಟು ನೀವು blogspot.com ಅಂತ ನೀವು ಸರ್ಚ್ ಮಾಡಬೇಕು, ಆಯಿತಾ. ಬ್ಲಾಗ್ ಸ್ಪಾಟ್ ಅಂತ ನೀವು ಸರ್ಚ್ ಮಾಡಿ, ಬ್ಲಾಗ್ ಸ್ಪಾಟ್ ಅಂತ ಸರ್ಚ್ ಮಾಡಿದ್ರು ಬರುತ್ತೆ. ಈ ಮೊದಲನೇದೆ www.blogger.com ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಡಿ. ಇದು ನಿಮಗೆ ಫ್ರೀ ಇರುತ್ತೆ ಗೈಸ್, ಆಯಿತಾ. ಸೊ ನೀವು ಆರಾಮಾಗಿ ಫ್ರೀಯಾಗಿ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ನೀವು ಕ್ರಿಯೇಟ್ ಯುವರ್ ಬ್ಲಾಗ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ ಗೈಸ್. ಇದ್ರ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮ್ಮದು ಜಿಮೇಲ್ ಅಕೌಂಟ್ ಓಪನ್ ಆಗುತ್ತೆ. ಸೊ ನಿಮ್ಮ ಜಿಮೇಲ್ ಐ ಡಿ ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ಟು ನೀವು ಲಾಗಿನ್ ಮಾಡಿಕೊಡಿ ಗೈಸ್. ಜಿಮೇಲ್ ಐ ಡಿ ಪಾಸ್ವರ್ಡ್ ಎಲ್ಲ ಹಾಕಿದ್ಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದಕ್ಕೆ ನೀವು ಇಂಟು ಮಾಡಿಕೊಡಿ, ಇದೇನು ಬೇಕಾಗಿಲ್ಲ, ಆಯಿತಾ. ಫಸ್ಟು ಇಲ್ಲಿ ಚೂಸ್ ಎ ನೇಮ್ ಫಾರ್ ಯುವರ್ ಬ್ಲಾಗ್, ನಿಮ್ಮ ಒಂದು ಬ್ಲಾಗ್ಗೆ ಒಂದು ನೇಮನ್ನು ಇಟ್ಕೊಳ್ಳಿ, ಆಯಿತಾ. ಸೊ ಇವಾಗ ನಾನು ಸುಮ್ಮನೆ ಡೆಮೋ ತೋರಿಸ್ತಾ ಇರೋದ್ರಿಂದ ನಾನು ಸುಮ್ಮನೆ ರಾಕಿ ಬಾಯ್ ಅಂತ ಇಡ್ತಾ ಇದ್ದೀನಿ, ಆಯಿತಾ. ನೀವು ಈಗ ನಿಮ್ಮ ಅಕೌಂಟ್ ಹೆಸರು ಏನು ಇಟ್ಕೋಬೇಕು ಅಂತ ಇದ್ದರೆ ಅದನ್ನು ನೀವು ಟೈಟಲ್ ಕೊಟ್ಕೊಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟು ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಚೂಸ್ ಎ URL ಫಾರ್ ಯುವರ್ ಬ್ಲಾಗ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಗೈಸ್, ಇವಾಗ ನಿಮ್ಮ ಒಂದು ಬ್ಲಾಗ್ಗೆ ಒಂದು ಲಿಂಕನ್ನು ನೀವು ಜನ್ರೇಟ್ ಮಾಡ್ಕೋಬೋದು. ನೀವು ಡೊಮೈನ್ ಏನಾದರೂ ಪರ್ಚೇಸ್ ಮಾಡಿಕೊಂಡ್ರೆ ಇಲ್ಲಿ blogspot.com ಅಂತಿದೆ ನೋಡಿ, ಇದು ಬರಲ್ಲ, ಜಸ್ಟ್ ನಿಮಗೆ .com ಅಂತ ಸಿಗುತ್ತೆ. ಅದನ್ನು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಅದನ್ನು ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಫಸ್ಟು ನೀವೇನು ಮಾಡಿ, ಒಂದು ಅಡ್ರೆಸ್ಸಲ್ಲಿ ನೀವು ಫಸ್ಟು ಕ್ರಿಯೇಟ್ ಮಾಡಿಕೊಳ್ಳಿ, ಆಯಿತಾ. ಇವಾಗ ನಾನು ರಾಕಿ ಬಾಯ್ ಅಂತ ಕ್ರಿಯೇಟ್ ಮಾಡ್ತೀನಿ. ರಾಕಿ ಬಾಯ್ blogspot.com ಅಂತ ತಗೊಳ್ತಾ ಇದ್ದೀನಿ. ಬಟ್ ಇದು ಅಡ್ರೆಸ್ಗೆ ಇದು ನಾಟ್ ಅವೈಲಬಲ್ ಅಂತಿದೆ. ಸೊ 1 2 3 ಅಂತ ಹಾಕ್ತೀನಿ, ನೋಡೋಣ. ಓಕೆ, ಇದು ಅಲವಿಲ್ಲ. ಓಕೆ, ಲಾಸ್ಟಲ್ಲಿ ಎಲ್ಲ ಅಂತ ಹಾಕ್ತೀನಿ, ನೋಡೋಣ ಇದಾದರೂ ಅಲವ್ ಇದೆಯಾ ಅಂತ. ಓಕೆ, ದಿಸ್ ಬ್ಲಾಗ್ ಅಡ್ರೆಸ್ ಈಸ್ ಅವೈಲಬಲ್. ಓಕೆ, ಈ ಥರ ಅಡ್ರೆಸ್ ಅವೈಲಬಲ್ ಅಂತ ಬಂತು ಅಂತಂದರೆ ಸೊ ಇವಾಗ ನೀವು ನೆಕ್ಸ್ಟ್ ಕೊಡ್ಬೋದು. ಇವಾಗ ನಂದು ಇದರ ವೆಬ್ಸೈಟ್ ಅಕೌಂಟ್, ಈ ವೆಬ್ಸೈಟ್ ಲಿಂಕ್ ಬಂದು ಈ ಥರ ಇರುತ್ತೆ, rakiboy123l.blogspot.com ಅಂತ ಇರುತ್ತೆ. ನೀವು ಬೇಕು ಅಂತಂದರೆ ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು .com. ಇವಾಗ ನಾನು ಲಕ್ಕೀಲಿಕೇಶ್ ಪರ್ಚೇಸ್ ಮಾಡಿದ್ದೀನಿ ನೋಡಿ, luckylikesh.com ಅಂತ ಇದೆ. ಆ್ಯಕ್ಚುಲಿ ನಾನು ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ luckylikesh.blogspot.com ಅಂತ ಇತ್ತು. ಅದಾದಮೇಲೆ ನಾನು ಅಕೌಂಟೆಲ್ಲ ಕ್ರಿಯೇಟ್ ಮಾಡಿ ಆಮೇಲೆ ನಾನು .comನ ಪರ್ಚೇಸ್ ಮಾಡಿದ್ದು. .com ಪರ್ಚೇಸ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇವಾಗ ನೀವು ಬ್ಲಾಗ್ ಸ್ಪಾಟಲ್ಲೇ ನೀವು ಲಾಗಿನ್ ಆಗಿ, ಆಯಿತಾ. ಸೊ ಲಾಗಿನ್ ಆದಮೇಲೆ ಆಮೇಲೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಇವಾಗ ನಾನು ಈ ಅಡ್ರೆಸ್ಗೆ ನಾನು ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಗೈಸ್. ಓಕೆ, ಕನ್ಫರ್ಮ್ ಯುವರ್ ಡಿಸ್ಪ್ಲೇ ನೇಮ್, ಹೌ ಡು ಯು ವಾಂಟ್ ಯುವರ್ ನೇಮ್ ಡಿಸ್ಪ್ಲೇ ಟು ರೀಡರ್ಸ್ ಆಫ್ ಯುವರ್ ಬ್ಲಾಗ್ ಅಂತ ಇದೆ. ಸೊ ಇಲ್ಲಿ ನೀವು ಡಿಸ್ಪ್ಲೇ ನೇಮ್ ಏನು ಬೇಕು, ರೀಡರ್ಸ್ ಏನನ್ನು ನೋಡ್ಬೋದು, ನೀವು ಏನು ಹೆಸರಿಟ್ಟಿರ್ತೀರ ಅದನ್ನು ಏನು ತೋರಿಸ್ಬೇಕು ಅಂತ ಇದ್ದೀರ ಅದನ್ನು ನೀವು ಜಸ್ಟ್ ಒಂದು ನೇಮನ್ನು ಇಟ್ಟು ಫಿನಿಷ್ ಮಾಡ್ತಿದ್ದಂಗೆ ನಿಮಗೆ ಪ್ರೋಸೆಸ್ ಆಗಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಬ್ಲಾಗ್ ಸ್ಪಾಟ್ ಅಲ್ಲಿ ಅಕೌಂಟ್ ಓಪನ್ ಆಗಿದೆ.
ಇಲ್ಲಿ ನಂದು ಹೆಸರು ಕೂಡ ಬಂದಿದೆ. ನಾವು ಅಲ್ಲೇ ಸ್ಟಾರ್ಟಿಂಗಲ್ಲಿ ಇದರಲ್ಲಿ ಹೆಸರು ಕೊಟ್ಕೊಂಡವಲ್ಲ, ಆ ಹೆಸರು ಬಂದಿದೆ ರಾಕಿ ಬಾಯ್ ಅಂತ. ಇಲ್ಲಿ ನ್ಯೂ ಪೋಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಪೋಸ್ಟ್ಗಳನ್ನ ಬರಿಬೋದು ಆಯಿತಾ. ಸೊ ಇವಾಗ ನಾನು ಇಲ್ಲಿ ಆರ್ಟಿಕಲ್ ಬರ್ದಿದ್ದೀನಿ ನೋಡಿ. ಎಕ್ಸಾಂಪಲ್ ಇವಾಗ ವಾಟ್ ಈಸ್ ಸೈಬರ್ ಕ್ರೈಮ್ ಅಂತ ಬರ್ದಿದ್ದೀನಿ. ಇದನ್ನು ಓಪನ್ ಮಾಡ್ತೀನಿ ತಡೀರಿ. ಇಲ್ಲಿ ಬರ್ದಿದ್ದೀನಿ ನೋಡಿ. ಈ ಥರ ನೀವು ಇಲ್ಲಿ ಬಂದು ಬರಿಬೇಕು ಆಯಿತಾ. ಇದೆಲ್ಲ ನಾನು ನಿಮಗೆ ನೆಕ್ಸ್ಟು ಪಾರ್ಟ್ ಬೈ ಪಾರ್ಟ್ ವೀಡಿಯೋ ಬರುತ್ತೆ, ಇದು ಪಾರ್ಟ್ 2 ಆಗಿರುತ್ತೆ. ಸೊ ಇದೆಲ್ಲ ಆಮೇಲೆ ತೋರಿಸ್ತೀನಿ. ಇಲ್ಲಿ ಸ್ಟೇಟಸಲ್ಲಿ ನೀವು ನಿಮ್ಮ ಒಂದು ವೀಡಿಯೋ ಅಂತೀನಿ, ನಿಮ್ಮ ಪೋಸ್ಟ್ಗಳೆಲ್ಲ ಯಾವ ಥರ ರೀಚ್ ಆಗ್ತದೆ, ಎಷ್ಟು ವ್ಯೂಸ್ ಬಂದಿದೆ, ಎಲ್ಲೆಲ್ಲೆಲ್ಲ ನೋಡಿದ್ದಾರೆ ಅನ್ನೋದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಇವಾಗ ಹೊಸ್ದಾಗಿರೋದ್ರಿಂದ ಏನು ತೋರಿಸ್ತಲ್ಲ. ಆ್ಯಂಡ್ ನಿಮ್ಮ ಒಂದು ಬ್ಲಾಗ್ನೂ ಕೂಡ ಫಾಲೋವರ್ಸ್ ಮಾಡ್ಬೋದು. ನಿಮ್ಮ ಆಡಿಯನ್ಸ್ಗಳನ್ನ ಫಾಲೋ ಮಾಡಿದ್ರೆ ಅದು ತೋರಿಸುತ್ತೆ ಎಷ್ಟು ಜನ ಫಾಲೋ ಮಾಡ್ತಾಯಿದ್ದಾರೆ ಅಂತ. ಆಮೇಲೆ ಎಷ್ಟು ಪೋಸ್ಟ್ ಹಾಕಿದ್ದಾರೆ, ಎಷ್ಟು ಕಮೆಂಟ್ಸ್ ಮಾಡಿದ್ದಾರೆ ನಿಮ್ಮ ಬ್ಲಾಗ್ಗಳಿಗೆ ಅನ್ನೋದೆಲ್ಲ ತೋರಿಸುತ್ತೆ. ಅದಾದಮೇಲೆ ಕಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನಿಮಗೆ ನಿಮ್ಮ ಪೋಸ್ಟ್ಗಳಿಗೆ ಏನಾದರೂ ಯಾರು ಕಮೆಂಟ್ಸ್ ಮಾಡಿದ್ರೆ ಅದಲ್ಲಿ ನಿಮ್ಗೆ ತೋರಿಸುತ್ತೆ. ಅದಾದಮೇಲೆ ಅರ್ನಿಂಗ್ಸು, ಇಲ್ಲಿ ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ನೀವು ಲಿಂಕ್ ಮಾಡಬೇಕು. ಇದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ತೋರಿಸ್ತೀನಿ. ಅದಾದಮೇಲೆ ಪೇಜಸ್ ಇರುತ್ತೆ, ಇದನ್ನು ಕೂಡ ನೀವು ಹಾಕಬೇಕಾಗುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಲೇಔಟು ಗೈಸ್. ಓಕೆ, ಸೊ ಇವಾಗ ನನ್ನ ಬ್ಲಾಗ್ನ ನೀವು ಓಪನ್ ಮಾಡ್ಕೊಳ್ತು ಅಂತಂದರೆ ಇಲ್ಲಿ ನೋಡ್ಬೋದು ಹೋಮ್ ಇದೆ, ಅಬೌಟ್ ಅಸ್ ಇದೆ, ಕಾಂಟ್ಯಾಕ್ಟ್ ಅಸ್ ಇದೆ, ಇಲ್ಲಿ ನನ್ನದು ಲೋಗೋ ಇದೆ, ಟೆಕ್ನಾಲಜಿ, ಅರ್ನ್ ಮನಿ ಆನ್ಲೈನ್, ಎಜುಕೇಷನ್ ಅಂತೆಲ್ಲ ಇದೆ. ಈ ಥರ ನೀವು ಇಲ್ಲಿ ಬಂದು ಸೆಟ್ ಮಾಡ್ಕೋಬೇಕು ಆಯಿತಾ. ನಿಮ್ಗೆ ಎಲ್ಲೆಲ್ಲಿ ಏನೇನು ಬೇಕು ನಿಮ್ಮ ವೆಬ್ಸೈಟಲ್ಲಿ ಅನ್ನೋದೆಲ್ಲ ನೀವು ಇಲ್ಲಿ ಸೆಟಪ್ ಮಾಡ್ಕೋಬೇಕು. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಥೀಮಲ್ಲಿ ನೀವು ನೋಡ್ಬೋದು ಗೈಸ್, ಇಲ್ಲಿ ನಿಮಗೆ ಹಲವಾರು ಥರ ಥೀಮ್ಗಳಿರುತ್ತೆ. ಇವಾಗ ನನ್ನ ಥೀಮ್ ನೋಡ್ತಾ ಇದ್ದೀರಲ್ಲ, ಇದು ನಾನು ಡೌನ್ಲೋಡ್ ಮಾಡಿಕೊಂಡು ಹಾಕಿರುವಂಥ ಥೀಮು. ಹೋಮಲ್ಲಿ ತೋರಿಸ್ತೀನಿ ತಡೀರಿ. ನೋಡಿ, ಒಂದು ಬ್ಲ್ಯಾಕ್ ಸ್ಕ್ರೀನ್ ಇದೆ ನೋಡಿ. ಸೊ ಇದೊಂದು ಥೀಮ್ ಆಯಿತಾ. ಸೊ ಈ ಥೀಮನ್ನು ಸೌರ ಟೆಂಪ್ಲೇಟ್ಸ್ ಅವ್ರು ಮಾಡಿರೋದು, ಕಂಪ್ಲೇಂಟ್ಸ್ ಅಂತೀನಿ, ಸೌರ ಟೆಂಪ್ಲೇಟ್ಸ್ ಅವ್ರು ಮಾಡಿರೋದು. ಸೊ ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಸೊ ನಿಮಗಿಲ್ಲಿ ಇನ್ಬಿಲ್ಟಾಗಿ ಕೆಲವೊಂದಷ್ಟು ಥೀಮ್ಸ್ಗಳು ಬರುತ್ತೆ. ನೀವು ಇದರಲ್ಲಿ ಬೇಕಾದ್ರೆ ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು ಆಯಿತಾ. ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ, ಸೆಟ್ಟಿಂಗ್ಸಲ್ಲಿ ಒಂದಷ್ಟು ನೀವೆಲ್ಲ ಸೆಟಪ್ ಮಾಡ್ಕೋಬೋದು, ಅದೆಲ್ಲ ತೋರಿಸ್ತೀನಿ. ಇವಾಗ ನಾವು ಬ್ಲಾಗ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಇವಾಗ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಲ್ಲ ರಾಕಿ ಬಾಯ್ ಅಂತ. ಸೊ ಇಲ್ಲಿ ನೀವು ನೋಡಿ ಈ ಥರ ಬರುತ್ತೆ ನಿಮ್ಮದು ಆಯಿತಾ. ಸೊ ನೀವೆಲ್ಲ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಈ ಥರ ಬರುತ್ತೆ. ಇನ್ನೂ ಏನು ಪೋಸ್ಟ್ ಗಿಸ್ಟ್ ಏನು ತೋರಿಸಲ್ಲ. ನೀವು ಥೀಮ್ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಅಂತ ಕೊಡ್ತು ಅಂತಂದರೆ ಆ ಥೀಮು ನಿಮ್ಮ ಒಂದು ವೆಬ್ಸೈಟ್ಗೆ ಸೆಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ನ್ಯೂ ಥೀಮ್ ಅಪ್ಲೈಡ್ ಸಕ್ಸಸ್ಫುಲಿ ಏನು ಬಂದಿದೆ. ಇವಾಗ ಬ್ಲಾಗ್ ಮೇಲೆ ನಾವು ಕೊಟ್ಟ ತಕ್ಷಣ ನೋಡಿ ಥೀಮ್ ಚೇಂಜ್ ಆಯಿತು ಆಯಿತಾ. ಸೊ ಈ ಥರ ನೀವು ನಿಮ್ಗೆ ಇಷ್ಟವಾದಂಥ ಥೀಮ್ನು ಕೂಡ ಸೆಟ್ ಮಾಡ್ಕೋಬೋದು. ಇದೆಲ್ಲ ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಗೈಸ್. ನಾನು ಯಾವ ಥೀಮ್ನ ಚೂಸ್ ಮಾಡಿದ್ದೀನಿ, ಎಲ್ಲಿ ಸಿಗ್ತದೋ ಎಲ್ಲನೂ ಕೂಡ ತೋರಿಸ್ತೀನಿ, ತಲೆ ಕೆಡಿಸ್ಕೊಬಿಡಿ. ಸದ್ಯಕ್ಕೆ ಇವಾಗ ಎಲ್ಲ ಅಕೌಂಟ್ ಎಲ್ಲ ಕ್ರಿಯೇಟ್ ಆಗಿದೆ ಅಲ್ವಾ. ಸೊ ಇಷ್ಟೇ ನೀವು ಬ್ಲಾಗ್ ಸ್ಪಾಟಲ್ಲಿ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋ ರೀತಿ ಆಯಿತಾ. ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಾರ್ಟ್ 3ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.